ನನಗೆ ಗೊತ್ತಿಲ್ಲ. ಬೆಳಿಗ್ಗೆ CM ಅವರೇ ಫೋನ್ ಮಾಡಿದ್ರು. ಫೋನ್ ಮಾಡಿ ನೀನು ಬಾರಪ್ಪ ರೆಡಿ ಆಗಪ್ಪ 4 ಗಂಟೆಗೆ ಅಂದಿದ್ರು. ಅದಾದ್ಮೇಲೆ ಇಂಗ್ಲೀಷ್ ನೋಡಿದ್ವಿ, ಅದರಲ್ಲಿ ಇರಲಿಲ್ಲ. ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿದ್ರು, ಇಲ್ಲ ನಾವು ಕೊನೆ ಗಳಿಗೆಯಲ್ಲಿ ಏನೋ ಚೇಂಜ್ ಆಗಿರ್ಬೇಕಪ್ಪ, ಮತ್ತೀಗ ನೀನು ಮತ್ತೆ ಇದು 4 ಗಂಟೆ ಸುಮಾರು ಸ್ವೇರಿಂಗ್ ನೀ ಬಾ ಅಂತಂದು ಅವರೇ. ಗೊತ್ತಿಲ್ಲ ನನಗೆ, ಇಲ್ಲ ಏನು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲ, ಲಿಸ್ಟ್ ನಲ್ಲಿ ಇದೆ ಅಂದ್ರು. ಕರೆ ಬಂದಾಗ ಲಿಸ್ಟ್ ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿ ಹಾಕಿ ತಾವು ಮಂತ್ರಿ ಸ್ಥಾನ ಪಡ್ಕೊಂಡ್ರಿ ಅಂತಕ್ಕಂಥ ಚರ್ಚೆಗಳಿದೆ. ಕೊನೆಯ ಹಂತದಲ್ಲಿ ನೀವು ಸಂಸದರಿಗೆ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಮತ್ತು ನಿಮ್ಮ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀರ. ಸುಳ್ಳು ಅವೆಲ್ಲ ಸುಳ್ಳು. ಹಂಗೇನಿಲ್ಲ, ಯಾವ್ದು ಚರ್ಚೆನೇ ನಡೆದಿಲ್ಲ. ಅದ್ಯಾವ್ದು ಚರ್ಚೆನೇ ನಡೆದಿಲ್ಲ. ಈಗ ಮಾಂಕಾಳ್ ವೈದ್ಯ ಅವರು ಕೂಡ ಸೀನಿಯರ್ ಮಿನಿಸ್ಟರ್ ಆಗಿದ್ದವರು ನನ್ನ ಜೊತೆಗೆ ಇದ್ರು ಬೈ ಮಿಸ್ಟೇಕ್ ಅಂದ್ರು. ಅದೇನ್ ನನಗೂ ಗೊತ್ತಿಲ್ಲ. ಈಗ ಕರೆದ ಮಾತಾಡ್ತೀನಿ, ಏನು ಅಂತ ಕೇಳ್ತೀನಿ. ಕೊಟ್ಟಿರುವಂತಹ ಸ್ಥಾನಮಾನ ಸರ್ ಇದು. ಈಗ ಜಿಲ್ಲೆಯಲ್ಲಿ ಈಗ SC ಲೆಫ್ಟ್ ಅಲ್ಲಿ ಬಸವಂತಪ್ಪ ಕೊಟ್ಟಾರ. ಅದರಲ್ಲಿ ಯಾರು ಇರ್ಲಿಲ್ಲಂತೆ, ಒಬ್ರು ಅಷ್ಟೇ ಇದ್ರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗಾಯತರಿಗೆ ಯಾರು ಆಗಿಲ್ಲ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಹಳೆದು ತೂಗಿ ಇಷ್ಟು ಲಿಸ್ಟ್ ಹೊರಗೆ ಬಂದ ಮೇಲೂ ಕೂಡ ಹೋಲ್ಡ್ ಆಗ್ತಿದೆ. ಈಗ ಆಲ್ರೆಡಿ ನಿಮ್ದು ಬದಲಾವಣೆ ಆಯ್ತು ಅಂದ್ರೆ ಮಂಕಾಳ್ ವೈದ್ಯ ಅವರ ಬದಲಿಗೆ ನಿಮಗೆ ಕೊಟ್ರು. ಈಗ ಮತ್ತೊಂದಿಷ್ಟು ಜನದ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ. ನನಗೇನು ಗೊತ್ತಿಲ್ಲಮ್ಮ. ಕೆಲವು ಶಾಸಕರು ನಾವು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದ್ರೆ ಸಾಮೂಹಿಕ ರಾಜೀನಾಮೆ ಸೇರಿದಂತೆ ಕೆಲವರು ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ರು ನನಗೆ ಗೊತ್ತಿಲ್ಲ. ನಾನು ಈಗ ಮನೆ ಬಿಡ್ತಾ ಇದ್ದೆ ನೋಡ್ರಿ. ನಾನು ನಿಮ್ಮ ಟಿವಿಯಾಗ ನೋಡ್ತಾ ಇರೋದು ಏನು ಅನ್ನೋದು ಬಿಟ್ಟರೆ ನನಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಕರೆದರ್ತೀನಿ, ಹೋಗಿ ಬರ್ತೀನಿ. ಲಿಂಗಾಯತ್ ಕೋಟದಲ್ಲಿ ಬೇಡಿಕೆಗಳು ಜಾಸ್ತಿ ಇತ್ತು. ಹೆಬ್ಬಾಳ್ಕರ್ ಅವರಿಗೆ ಹೋಗಿ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಕೊನೆಕ್ಷನ್ ಆದ ಬದಲಾವಣೆ ಏನಿಲ್ಲ, ಎಲ್ಲರನ್ನು ಸರಿ ಮಾಡ್ತಾರೆ. ಸರ್, ಈಗ ನಿಮ್ CM ಕಾಲ್ ಮಾಡಿ ಏನು ಹೇಳಿದ್ರು ಸರ್? 4 ಗಂಟೆ ಬಾ ಅಂತಂದು ಹೇಳಿದ್ರು. ಅದಕ್ಕಿಂತ ಹೆಚ್ಚಿಂದ ಏನು ಕೇಳ್ಬೇಕಪ್ಪ? ಈ ಬಾರಿ 7 ಸ್ಥಾನ ಆಗುತ್ತೆ. ಓವರ್ ಆಲ್ 7 ಸ್ಥಾನಗಳನ್ನು ಕೊಡುವಂತ ಮೂಲಕ ಏನ್ ಸಂದೇಶ ಹೈಕಮಾಂಡ್ ಕೊಟ್ಟಿದೆ ಸರ್? ಲಿಂಗಾಯತರು ಎಲ್ಲ ಕಮ್ಯುನಿಟಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಎಲ್ಲ ಜಾತಿ ಜನಾಂಗದವ್ರಿಗೂ. ಈಗ ಲೆಫ್ಟಿಗೆ, ರೈಟಿಗೆ, STಗೆ ಮತ್ತು ಅದೇ ರೀತಿ ಲಿಂಗಾಯತರಿಗೆ, ಸಬ್ ಕ್ಯಾಸ್ಟ್ಗೆ, ಎಲ್ಲರಿಗೂ, ಬ್ಯಾಕ್ವರ್ಡ್ಗೆ ಎಲ್ಲರಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಹಂಚಿದ್ದಾರೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಈಗ CM ಭೇಟಿಯಾಗಕ್ಕೆ ಹೋಗ್ತಾ ಇದ್ರೆ ಹೇಗೆ ಸರ್? ಈಗ CM ಭೇಟಿಯಾಗಕ್ಕೆ ಹೋಗ್ತೀನಿ. 4 ಗಂಟೆಗೆ ಅಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ CM ಸಿಕ್ಕರೆ CM ಮಾತಾಡ್ತೀನಿ. 5 ಗಂಟೆಗೆ ಅಂದ್ರೆ ಹೌದು, 5 ಗಂಟೆಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.